ಕರ್ಕೊಂಡು ಹೋಗ್ಬೇಕಾ? ಏನೋ ಒಂದೇ ಟೈಮ್ ನೀರು ಬಂದ್ಬಿಟ್ಟು ಒಂದೇ ಫ್ಯಾಮಿಲಿಯಲ್ಲಿ 7 ಮೆಂಬರ್ಸ್ ಡೆತ್. ಸಖತ್ತಾಗಿದೆ. ಬಾಯ್ ಬ್ರೋ, ಬರೋಣ ಸಂಜೆ. ಊರು ಹಾಂ, ಕ್ಯಾಮರಾ ಎಲ್ಲಿ ನಿಮ್ಮೂರು? ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಗುರು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಧಾರವಾಡದ ಹತ್ರನೇ, ಅಲ್ಲಿ ಹೋಗ್ಬಿಟ್ಟು ಬರಲಿಕ್ಕೆ. ಎಲ್ಲಿ ನಿಮ್ಮೂರು? ಹಾಂ, ಕ್ಯಾಮರಾ ಎಲ್ಲಿ ನಿಮ್ಮೂರು? ಎಷ್ಟು ದೂರ ಇಲ್ಲಿಂದ? ಓಕೆ. ಸ್ಕೂಲ್ಗೆ ಹೋಗ್ತೀರಾ? ಏನು ಹೆಸರು ನಿಂದು? ನಿಂದು? ಮನೋಜ್. ಏನು ಯಾವ ಸ್ಟ್ಯಾಂಡರ್ಡು? ಇಷ್ಟನಾ R15? ಮೊಬೈಲಲ್ಲ, ಮೊಬೈಲಲ್ಲಿ ಅದರಲ್ಲಿ ಮೆಮೊರಿ ಕಾರ್ಡ್ ಇರತ್ತೆ, ತೆಗೆದ್ಬಿಟ್ಟು ಲ್ಯಾಪ್ಟಾಪಿಗೆ ಹಾಕ್ಕೊಂಡು ಗೊತ್ತಾಗತ್ತೆ. ನೀನು ಬರ್ತಾಯಿದ್ದೀಯ ಈಗ ಕ್ಯಾಮ್ರಾದಲ್ಲಿ. ಹಾಗೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹಾಂ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡು. ಬೈಕ್ ಇಷ್ಟನಾ? ಹ್ಞೂ, ಸೌಂಡಾ ಹಾಕು. ಸಾಕು ಬಿಡು. ಕರ್ಕೊಂಡು ಹೋಗ್ಬೇಕಾ? ಬಾರಪ್ಪ ರಾಜ, ಹೋಗೋಣವಾ? ಗಟ್ಟಿ ಹಿಡ್ಕೊ. ಇದರಲ್ಲಿ ವಿಡಿಯೋ ಮಾಡಿ ತಗೋ. ಸರಿ ಕಣ್ರು, ಬಾಯ್. ಹಾಂ, ಹುಷಾರು. ಮತ್ತೆ ಬರೋದು ನೋಡ್ಬೇಕು, ಹಿಂಗೆ ಬರ್ತಾ ಇರ್ತೀವಿ ಅವಾಗವಾಗ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಆಮೇಲೆ ನಾವೆಲ್ಲ ಈ ಥರ ಸ್ಕೂಲ್ಗೆ ಹೋಗುವಾಗ ಯಾವುದು ಸುಮ್ಮನೆ ನೋಡ್ಕೊಂಡು ತಣ್ಣಗಿರ್ಬೇಕು ಅಷ್ಟೇ ಆಗಿತ್ತು. ಯಾರೇನು ಕರ್ಕೊಂಡು ಹೋಗೋ ಅಂಥ ಚಾನ್ಸ್ ಇರಲಿಲ್ಲ. ಅಂದರೆ ನಮ್ಮ ಸುತ್ತಮುತ್ತ ಈ ಥರದ್ದು ಇರೋದು ಕಡಿಮೆ ಆಗಿತ್ತು ಬೈಕ್ಗಳು. ಏನೋ ಆ ಏಜಲ್ಲಿ ಅದೊಂಥರ ಏನೋ ಖುಷಿ, ಚೋಟ ಮೋಟ ಹ್ಯಾಪಿನೆಸ್ ಅದು. ಸೊ ಸ್ನೇಹಿತರೆ, ಬಂದಿದ್ವಿ ಇಲ್ಲಿ ನಮ್ಮ ಕಿರಣ್ ಬ್ರೋ ಅವರು ಇರೋ ಜಾಗಕ್ಕೆ. ಅವ್ರ ಫ್ರೆಂಡ್ಸು ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಇಲ್ಲಿ ಎಜುಕೇಷನ್ ಮಾಡ್ತಾ ಇರೋದು ಆ್ಯಕ್ಚುಲಿ. ಸೊ ಇವ್ರು ಇಲ್ಲಿ ಬಂದು ಸ್ಟೇ ಆಗಿದ್ರು. ಹಾಗೇ ಎಲ್ಲ ಮಾತಾಡಿಸ್ಕೊಂಡು ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ಜಾಗ ಮಾತ್ರ ಸಖತ್ತಾಗಿದೆ ಗುರು. ಇಲ್ಲಿ ಸ್ವಲ್ಪ ಒಳಗಿದೆ, ಹೈವೇಯಿಂದ ಸಖತ್ತಾಗಿದೆ. ಬಾಯ್ ಬ್ರೋ, ಬರೋಣ ಸಂಜೆ. ಬ್ಯಾಗನ್ನು ಅಲ್ಲೇ ಇಟ್ಬಿಟ್ಟು, ಯಾಕಂದರೆ ನಾವು ಸ್ಟೇಗೆ ಮತ್ತೆ ಇಲ್ಲೇ ರಿಟರ್ನ್ ಆಗ್ತೀವಿ. ಸೊ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಬಂದೆ. ಒಂಥರ ಮಜಾ ಇರುತ್ತೆ ಗುರು. ಬ್ಯಾಗ್ ಇಲ್ಲ ಅಂದರೆ ಆರಾಮ್ಸೆ ಹೋಗ್ಬೋದು ಹಿಂಗೆ. ಬ್ಯಾಗ್ ಇದ್ದರೆ ಒಂದು ಸ್ವಲ್ಪ ರಿಸ್ಕಿನೇ. ಸೊ ಏನು ಮಾಡಬೇಕು, ಆ ಹುಕ್ಕಿಂದ ಇದು ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಬ್ಯಾಗ್ ಹಿಂದ್ಗಡೆ ಹಾಕ್ಬಿಡ್ಬೇಕು. ಅದೇ ಬೆಟರು. ಕೂಲಾಗಿ ಹೋಗ್ಬೋದು ಹಿಂಗೆ, ಏನು ಮೈ ಮೇಲೆ ಏನೂ ಇರಲ್ಲ, ಆರಾಮ್ಸೆ. ಏನಂತೀರ ಗೈಸ್? ಕಮಾನ್ ಬಾಯ್ಸ್, ಫ್ಯೂಲ್ ಅಪ್ ಮಾಡಿಸ್ಬೇಕಲ್ಲ ಸ್ವಾಮಿ. ಮುಂದಿರೋರು ಕಿರಣ್, ಹಿಂದಿರೋರು ಅವ್ರ ಫ್ರೆಂಡು. ನಾವು ಮೊದಲೇ ಒಂದು ಸರಿ ಪ್ಲ್ಯಾನ್ ಮಾಡಿದ್ವಿ ಒಂದು ಲಾಂಗ್ ಡ್ರೈವಿಗೇನೆ. ಆದರೆ ಆ ಟೈಮಿಗೆ ಅವರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಂಗೇ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಇವಾಗ ಸಮಯ ಕೂಡಿ ಬಂತು. ಇವರು ತುಂಬ ಲಾಂಗ್ ಡ್ರೈವ್ ಹೊಡಿತಾರೆ, ಏನು ಕೇರಳ ಗೀರಳ ಎಲ್ಲ ಸುತ್ತಾನೆ ಇರ್ತಾರೆ. ಅವ್ರದ್ರಲ್ಲೆಲ್ಲ ಪಿಲಿಯನ್ ಎಲ್ಲ ಆರಾಮ್ಸೆ ಹೋಗ್ಬೋದು, ಏನು ಇದ್ದಾರೆ ಅನ್ನೋ ಥರನೇ ಫೀಲ್ ಇರಲ್ಲ. ನಮ್ಮದ್ರಲ್ಲಿ ಹೆಂಗೆ ಅಂದರೆ ನಮ್ಮ ಹುಡುಗಿನೇ ಇದ್ದರೂ ಕರ್ಕೊಂಡು ಹೋಗೋದು ಕಷ್ಟನೇ. ಆ ಥರ ಒಂಥರ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಇರಿಟೇಷನ್ ಪಿಲಿಯನ್ ಅಂತ. ಸಿಂಗಲ್ ಆಗಿ ಸಿಂಹ ಗುಮ್ಮ ಅಂತ ಹೇಳಿ ಗುಮ್ಮೋಕ್ಕೆ ಇದ್ರ ಮುಂದೆ ಬೇರೆ ಇಲ್ಲ. ನಮ್ಮ ಬುಲ್ಲಿಗೆ ಈ ಥರ ಗಾಡಿ ರೋಡ್ ಇದ್ಬಿಟ್ರೆ ಆಹಾ, ವಾಟರ್ ಮೆಲನ್ ಜ್ಯೂಸ್ ಇದ್ದಂಗೆ ಸುರ್ರ ಅಂತ ಕುಡ್ಕೊಂಡು ಬಿಡತ್ತೆ. ಅದೇ ಆಫ್ ರೋಡಿಗೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಅಣ್ಣ ನನ್ನ ಹತ್ರ ಆಯ್ತಾ ಇಲ್ಲ ಕಣಣ್ಣ ಅಂತೇಳಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಹೋಗ್ತಾ ಇರತ್ತೆ ಮಾತ್ರ. ಹಂಗೆ ಅಂದ್ಕೊಳತ್ತೆ. ಹವಾ 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 ಇಷ್ಕು ಲುಟ ಹೈ
ವಾವ್, ಪಾಪ ಈ ಬಸ್ ತೊಳೆದಿದೆ, ಅದು ಎಷ್ಟು ವರ್ಷಗಳಾಯಿತು ಏನು. ಸ್ನೇಹಿತರೆ ನೋಡಿ ನೋಡಿ ಅಲ್ಲಿ ಸರ್, ನಾವು ಕೂರಿಸ್ಕೊಂಡು ಹೋಗೋ ಅಂಥ ಸಿಚುವೇಶನಲ್ಲಿ ಇಲ್ಲ ಸರ್, ತಪ್ಪು ತಿಳ್ಕೊಬೇಡಿ. ನಮ್ಮ ಬೈಕ್ ಮೇಲೆ ಪಾಪ ಅವ್ರು ಕೂತ್ಕೊಂಡ್ರು, ಈ ನನ್ನ ಮಗನ ಬೈಕ್ ಮೇಲೆ ಯಾಕಪ್ಪ ಬಂದೆ ಅಂತ ಅಂದ್ಕೊಳ್ತಾರೆ. ಅಂದರೆ ಸ್ಪೀಡ್ ಗೀಡ್ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ನಾರ್ಮಲಿ ಹೋದ್ರೂ ದೇವ್ರೆ ಇದು ಏನಪ್ಪ ಒಳ್ಳೆ ಬ್ಯಾಕು ಭುವನೇಶ್ವರಿ ಘಟ್ಟಕ್ಕೆ ಎತ್ಕೊಂಡು ಕೂತ್ಕೋಬೇಕು, ಇದು ಯಾಕೆ ಬೇಕಿದು ಅಂತ ಅಂದ್ಕೊಳ್ತಾರೆ. ನಾನು ಅದೇ ಆ ರೈಡಲ್ಲಿ ಹೇಳಿದ್ನಲ್ಲ, ಏನು DC ಡೇಸ್ ಅವ್ರ ಬಗ್ಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಗುರು ಎಷ್ಟು 3000 ಚಿಲ್ಲರೆ ಕಿಲೋಮೀಟರು, 3.5 48 ಅವರ್ಸು 45 ಅವರ್ ಜರ್ನಿ ಅವ್ರು ಮಾಡಿರೋದು. ನಾವು ಏನಾದ್ರು ಕಿಸ್ದು ತೋರಿಸ್ಬೇಕಂದ್ರೆ 42 ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಹೋಗಿ ಅದನ್ನು ಕ್ರಾಸ್ ಮಾಡಿ ತೋರಿಸ್ಬೇಕು. ಅವ್ರು ನೆಕ್ಸ್ಟ್ ಇನ್ನೂ ಕಡಿಮೆ ಕ್ರಾಸ್ ಮಾಡ್ತಾರೆ. ಅವ್ರದ್ದು ಫಸ್ಟ್ ಅಟೆಂಪ್ಟ್ ಅಲ್ಲ, ಸೆಕೆಂಡ್ರಿ ಹೆಂಗೆ ಅಂತೇಳಿ ಇನ್ನೂ ಈಸಿಯಾಗಿ ಗೊತ್ತಾಗತ್ತೆ ಅವರಿಗೆ. ಮತ್ತೇನಾಗಿರುತ್ತೆ, ಅವ್ರಿಗೆ ಸ್ವಲ್ಪ ಮಧ್ಯ ಇಂಟ್ರಪ್ಟ್ ಆಯ್ತಂತೆ. ಅಂದರೆ ರೋಡ್ಗಳು ಒಂದೊಂದು ತುಂಬ ಡಸ್ಟ್ಫುಲ್ಲಿ ರೋಡ್ಗಳಿದ್ದಿದ್ದು, ಮತ್ತು ಯಾವುದೋ ಒಂದು ರೋಡಲ್ಲಿ ತಪ್ಪು ಹೋಗ್ಬಿಟ್ಟಿದ್ರಂತೆ ಸ್ವಲ್ಪ ಮುಂದೆ, ಆ ಥರ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಸೆಕೆಂಡ್ ಟೈಮ್ ಹೋಗುವಾಗ ಹಂಗೆ ಮಾಡ್ಕೊಳ್ಳಲ್ಲ ಅವರು, ಪಕ್ಕ ಹೋಗ್ತಾರೆ. ಏನೇನಾ ಓಕೆ ಬ್ರೋ, ಡಿವೈಡರ್ ಕ್ರಾಸ್ ಮಾಡ್ಕೊಂಡು ರಿಟರ್ನ್ ಹೋದ್ರಾ? ಅಲ್ಲೇ ಸ್ಟ್ರೈಟಾ? ಹೌದಾ? ಇಲ್ಲ ಬ್ರೋ, ಮುಂದೆ ಬಂದ್ಬಿಟ್ಟೆ ನಾನು, ಯಾವುದೂ ಗೊತ್ತಾಗಿಲ್ಲಲ್ಲ. ನಾನು ವಾಪಸ್ ಹೋಗಿದ್ದೆ, ಮತ್ತೆ ರಿಟರ್ನ್ ಬಂದ್ಬಿಟ್ಟು ಅಲ್ಲಲ್ಲ, ನನಗೆ ಅಲ್ಲೊಂದು ಚಿಕ್ಕ ಸಿಮೆಂಟ್ ರೋಡು ತುಂಬ ವಿಡ್ತ್ ಕಡಿಮೆ ಇದೆಯಲ್ಲ, ಅದೇ ಸಿಮೆಂಟ್ ರೋಡಾ? ಅಯ್ಯೋ, ಹಂಗಾದರೆ ನಾನು ಅದರಲ್ಲೇ ಬರಬೇಕಿತ್ತು, ಮಿಸ್ ಬಂದೆ. ನಾವು ಯಾವುದೇ ಜಾಗಕ್ಕೆ ಹೋದರೂ ಹುಡ್ಕೋದು ಮಾತ್ರ ತಪ್ಪಲ್ಲ ಗುರು, ನಮಗೆ ನಾಗರ ಮಾಡಿ ಜಲಪಾತ. ಫಾಲ್ಸ್ ಏನಂತ ಭರ್ಜರಿಯಾಗಿಲ್ಲ, ಬಟ್ ಮಳೆ ಇದ್ದರೆ ಚೆನ್ನಾಗಿರ್ಬೋದು ಗುರು. ನಡೆದು ನಮ್ಮದಕ್ಕೆ ಕಹಾನಿ. ಅಯ್ಯೋ ದೇವ್ರೆ, ಏನು ಕೇಳ್ತೀರಾ, ಇಷ್ಟೇ ಈ ಫಾಲ್ಸು. ಸಿಂಪಲ್ಲಾಗಿ ಸ್ನಾನ ಗಿನ ಮಾಡ್ಕೊಂಡು ಹೋಗೋರಿಗೆಲ್ಲ ಸಖತ್ತಾಗಿದೆ. ಸ್ನೇಹಿತರೆ, ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿರ್ಬೋದು, ಅದು ಸ್ವಲ್ಪ ಅಟ್ರಾಕ್ಟಿವ್ ಅಂದರೆ ಆ ಬಂಡೆ ಇದೆಯಲ್ಲ ಒಂಥರ ದೊಡ್ಡಕ್ಕೆ, ಅದು ನೀಟಾಗಿ ಒಂಥರ ಕೂತ್ಕೊಂಡಿದ್ದೆ. ಕೆಳಗಡೆ ಫುಲ್ಲು ಓಪನ್ ಸ್ಪೇಸು. ಏನೋ ಒಂದೇ ಟೈಮ್ ನೀರು ಬಂದ್ಬಿಟ್ಟು ಒಂದೇ ಫ್ಯಾಮಿಲಿಯಲ್ಲಿ 7 ಮೆಂಬರ್ಸ್ ಡೆತ್ ಆಗಿತ್ತಂತೆ.
ಏನೋ ಹಂಗೆ ಸಡನ್ಲಿ ಒಂದೇ ಸರಿ ನೀರು ಬರುತ್ತಂತೆ. ನಮ್ಮ ಕಿರಣ್ ಅವರು ಮತ್ತು ಯೋಗಿ ಅವರು ತಮ್ಮ ಉಡುಪುಗಳನ್ನು ಧರಿಸಿಕೊಂಡು ಬರ್ತಾವ್ರೆ. ಎಲ್ಲೋದ್ರು ಬ್ರೋ ಅವರು? ಏನಾಯ್ತಂತೆ?